ಬರೋಬ್ಬರಿ 21 ದಿನ ಭಕ್ತರಿಗೆ ದರ್ಶನ ನೀಡಿದ್ದ ಗಣಪನನ್ನ ಅದ್ದೂರಿ ಮೆರವಣಿಗೆ ಮೂಲಕ ವಿಸರ್ಜನೆ ಮಾಡಿದ್ರು. ಮತ್ತೊಂದು ಕಡೆ ಓಣಂ ಹಬ್ಬದಲ್ಲಿ ವಿದ್ಯಾರ್ಥಿಗಳು ಜಬರ್ದಸ್ತಾಗಿ ಮಿಂಚಿದ್ರು. ಡಿಜೆ ಸದ್ದಿಗೆ ಸಖತ್ ಸ್ಟೆಪ್ಸ್, ಹಾದಿಯುದ್ದಕ್ಕೂ ಜೈಕಾರ, ಗಣೇಶ ವಿಸರ್ಜನೆ ಮೆರವಣಿಗೆ ಸಂಭ್ರಮ ಎಲ್ಲೆಲ್ಲೂ ಜೋರಾಗಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಮತ್ತು ವಿಸರ್ಜನೆ ಮೆರವಣಿಗೆ ಜೋರಾಗಿತ್ತು. ಸಹಸ್ರಾರು ಮಂದಿ ಭಾಗಿಯಾಗಿ ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು. ಮಂಡ್ಯ ದಾವಣಗೆರೆ ಘಟನೆ ಬಳಿಕ ಅಲರ್ಟ್ ಆಗಿರೋ ಪೊಲೀಸರು ದಾರಿಯುದ್ದಕ್ಕೂ ಹದ್ದಿನ ಕಣ್ಣಿಟ್ಟಿದ್ರು. ಇನ್ನು ಮೆರವಣಿಗೆ ವೇಳೆ ಯುವಕನೊಬ್ಬ ದರ್ಶನ್ ಬಾವುಟ ಪ್ರದರ್ಶಿಸಿದ್ದ. ಕೂಡಲೇ ಕಾರ್ಯಕರ್ತರು ಹಾಗೂ ಪೊಲೀಸರು ಧ್ವಜ ವಶಕ್ಕೆ ಪಡೆದ್ರು. ಯಾದಗಿರಿ ನಗರದಲ್ಲೂ ಅದ್ದೂರಿ ಹಿಂದೂ ಮಹಾಗಣೇಶ ವಿಸರ್ಜನೆ ನಡೆಯಿತು. ಅಂಬಾಭವಾನಿ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆ ನಗರದ ಬೀದಿ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಸಾಗಿತ್ತು. ಸಾವಿರಾರು ಯುವಕರು ಯುವತಿಯರು ಭರ್ಜರಿ ಹೆಜ್ಜೆ ಹಾಕಿದ್ರು. ಇನ್ನು ಮಂಗಳೂರಿನಲ್ಲಿ ಓಣಂ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು. ನಗರದ ಪಾಂಡೇಶ್ವರದಲ್ಲಿರುವ ಖಾಸಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಕಲರ್ಫುಲ್ ಆಗಿ ಆಚರಿಸಿದ್ರು. ಓಣಂ ರಜೆ ಮುಗಿಸಿ ಕಾಲೇಜಿಗೆ ಮರಳಿದ ವಿದ್ಯಾರ್ಥಿಗಳು ಓಣಂ ಸೆಲೆಬ್ರೇಟ್ ಮಾಡಿದ್ರು. ನಾವು ಇಲ್ಲಿ ಕರ್ನಾಟಕದಲ್ಲಿ ಕೂಡ ಮಾಡ್ಲಿಕ್ಕೆ ಒಂದು ಹೆಮ್ಮೆ ಪಡ್ತೇವೆ. ಸಡನ್ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಫಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಮಾಡೋದನ್ನು, ಸೊ ನಮಗೆ ತುಂಬಾ ಖುಷಿ ಆಗ್ತದೆ. 21 ದಿನ ಕೂತಿದ್ದ ಗಣಪತಿ ಇಂದು ಅದ್ದೂರಿ ಮೆರವಣಿಗೆ ಮೂಲಕ ವಿಸರ್ಜನೆಯಾದ್ರೆ ಅತ್ತ ಕರಾವಳಿಯ ಕಾಲೇಜಿನಲ್ಲಿ ಓಣಂ ಸಂಭ್ರಮ ಕಂಡಿತ್ತು. ಚಿತ್ರದುರ್ಗದಿಂದ ಬಸವರಾಜ್, ಯಾದಗಿರಿಯಿಂದ ಅಮೀನ್ ಜೊತೆ ಅಶೋಕ್, TV9 ಮಂಗಳೂರು.